ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯ 31ರಿಂದ 34ನೇ ವಚನವನ್ನ ಧ್ಯಾನ ಮಾಡೋಣ. ಓದ್ಕೊಳ್ಳೋಣವಾ? ಫರೋಹನು ಆ ರಾತ್ರಿಯಲ್ಲಿ ಮೋಶೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲ್ಯರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿ ದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿ ಪ್ರಾರ್ಥಿಸಿರಿ ಅಂದನು. ಐಗುಪ್ತರು ನಾವೆಲ್ಲರೂ ಸಾಹಿತ್ಯವೆಲ್ಲ ಅಂದುಕೊಂಡು ಇಸ್ರಾಯೇಲರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳಿಸಿ ಬಿಡುವುದಕ್ಕೆ ಅಪೇಕ್ಷೆ ಪಟ್ಟು ಅವರನ್ನು ಬಲಾತ್ಕರಿಸಿದರು. ಆದ್ದರಿಂದ ಆ ಜನರು ತಮ್ಮ ಹಿಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ನಾದುವ ಕೊಣವಿಗಳಲ್ಲಿ ಇದ್ದ ಕಣಕದ ಮುದ್ದೆಯನ್ನು ಗಂಟು ಕಟ್ಟಿ ಹೆಗಲಿನ ಮೇಲೆ ಹಾಕಿಕೊಂಡು ಹೊರಟು ಹೋದರು. ಮೊದಲೇ ಇವರು ಹೋಗ್ರಿ ಅಂತ ಹೇಳಿದ್ರೆ ಎಷ್ಟೋ ಚೆನ್ನಾಗಿತ್ತು. ಗಂಡಸರು ಮಾತ್ರ ಹೋಗ್ರಿ, ಮಕ್ಕಳು ಹೆಂಗಸರು ಹೋಗಬಾರದು. ಆದ್ರೆ ಈಗ ಈ ಉಪದ್ರವ ಬಂದ ಮೇಲೆ ಎಲ್ಲರೂ ಹೋಗ್ರಿ ಎಂಬುದಾಗಿ ಅಟ್ಟಿಸಿ ಬಿಡುತ್ತಾರೆ. ಪ್ರಾರ್ಥನೆ ಮಾಡ್ರಿನು ಅಂತ ಕೇಳ್ತಾರೆ. ನೋಡಿ, ಇಟ್ ವಾಸ್ ಟೂ ಲೇಟ್. ಪ್ರಿಯರೇ, ನರಕದಲ್ಲಿ ಪ್ರಾರ್ಥನೆ ಮಾಡಕ್ಕಾಗಲ್ಲ, ಇಲ್ಲೇ ಪ್ರಾರ್ಥನೆ ಮಾಡ್ಬೇಕು. ಐಶ್ವರ್ಯವಂತನು ನರಕದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನರಕದಲ್ಲಿ ಸತ್ಯವೇದ ಹೇಳ್ತಾನೆ, ಆದ್ರೆ ಅವನು ಬಿಡುಗಡೆ ಇಲ್ಲ. ನರಕಕ್ಕೆ ಹೋಗೋವರೆಗೂ ಕಾಯಬೇಡಿ. ಸಾಯಕ್ಕಿಂತ ಮುಂಚೆನೆ ಯೇಸುವಿಗೆ ನಿಮ್ಮ ಹೃದಯ ಒಪ್ಪಿಸ್ಕೊಡ್ರಿ. ಇಂಥ ಒಂದು ಚೊಚ್ಚಲ ಮಕ್ಕಳೆಲ್ಲ ಸತ್ತ ಮೇಲೆ, ಗೋಳಾಟ ದೊಡ್ಡದಾದ್ಮೇಲೆ ಪರವ ಮನಸ್ಸನ್ನ ಬೇರೆ ಮಾಡ್ಕೊಳ್ತಾನೆ. ಯಾಕೆ ಅಲ್ಲಿವರೆಗೂ ಕಾಯ್ತೀರಾ? ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆದಿದೆ, ಇದೇ ಆ ರಕ್ಷಣೆಯ ದಿನ, ಇದೇ ಆ ಸುಪ್ರಚನೆಯ ಕಾಲ. ಹಿಂದೆ ಪಾಪವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಕರ್ತನು ಇವತ್ತು ನಿಮ್ಮನ್ನ ಕ್ಷಮಿಸಕ್ಕೆ ಕೃಪೆಯಿಂದ ಕಾದಿದ್ದಾರೆ. ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರು ಅನೇಕರು ನಾಳೆ ಎಂಬುದಾಗಿ ಕೊಚ್ಚಿಕೊಳ್ಳುತ್ತಾರೆ, ನಾಳೆಗಾಗಿ ಮುಂದೂಡ್ತಾ ಇದ್ದಾರೆ. ಆದ್ರೆ ಯೇಸುವೆ, ಇವತ್ತು ಭೂಲೋಕವೆಲ್ಲ ನಿನ್ನ ಮಹಿಮೆಯನ್ನ ತೋರಿಸ್ತದೆ. ಯೇಸುವೆ ಮಾರ್ಗ, ಸತ್ಯ, ಜೀವ ಎಂಬುದಾಗಿ ದೇವರೇ ನಿನ್ನ ಶಿಲುಬೆ ಇವತ್ತು ಎಲ್ಲರಿಗೂ ಮಾತನಾಡ್ತಾ ಇದೆ. ಶಿಲುಬೆ ಎಲ್ಲರನ್ನು ಕರೀತಾ ಇದೆ. ಆ ಶಿಲುಬೆಯ ಬಳಿಗೆ ಬರುವ ಹಾಗೆ ದೇವರೇ ಸ್ವಇಚ್ಛೆಯಿಂದ ಎಲ್ಲರೂ ತೀರ್ಮಾನ ಮಾಡುವ ಹಾಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೇಳಿದ ನನ್ನ
ಆಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.